ನಮಸ್ಕಾರ, ನಾನಿವತ್ತು ಬಂದಿದ್ದೀನಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶರಣ್ ಸರ್ಸ್ಕಿಗೆ. ಸೊ ಇಲ್ಲಿನ ಶಾಲೆಯ ಪ್ರಿನ್ಸಿಪಲ್ ಅವರು ನಮ್ಮ ಜೊತೆಗಿದ್ದಾರೆ, ಬನ್ನಿ ಅವ್ರನ್ನ ಮಾತಾಡಿ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶರಣ ಸಿರಸಗಿಯ ಮುಖ್ಯ ಗುರುಗಳಾದ ಶ್ರೀಮತಿ ಭಾರತಿ ಎಸ್ ಅಟ್ಟೂರ್ ಹಾರೈಸುತ್ತೇನೆ. ಎಲ್ಲರಿಗೂ ಬುಕ್ಸ್ ತಂದಿದ್ದಾರೆ. ಎಲ್ಲರಿಗೂ ಇಂಗ್ಲಿಷ್ ಮತ್ತು ಕಾಪಿ ರೈಟಿಂಗ್ ಬುಕ್ಸ್ ಎಲ್ಲರಿಗೂ ಅವರು ತಂದಿದ್ದಾರೆ. ನಿಮಗೂ ಸ್ವಲ್ಪ ಆದರೂ ಖುಷಿ ಆಗ್ತದಲ್ಲ? ಥ್ಯಾಂಕ್ ಯು. ಫ್ರೀ ಚಿಕಿತ್ಸೆ ಕೊಡ್ಬೇಕಂತಿ. ಗುಡ್ 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 ಗುಡ್. ನಮ್ಮ ತಂದೆ ತಾಯಿ ಸಲುವಾಗಿ, ಸಮಾಜ ಸಲುವಾಗಿ ಒಳ್ಳೆಯ ಅದಾದ್ಮೇಲೆ ನಾವೆಲ್ಲ ಸಾಧಿಸ್ಬೋದು. ಎಲ್ಲ ಕೆಟ್ಟ ಮನಸ್ಸು ಇಟ್ಕೊಂಡು ನೀ ಡಾಕ್ಟರ್ ಆಗ್ತೀನಿ, ಲಾಯರ್ ಆಗ್ತೀನಿ, ಪ್ರೆಸಿಡೆಂಟ್ ಆಗ್ತೀನಿ ಅಂತಂದ್ರೆ ಆಗೋದೇ ಇಲ್ಲದು. ಸಂಸ್ಥೆಯ ವತಿಯಿಂದ ಹೆಣ್ಣು ಮಕ್ಕಳಿಗೆ ಡ್ರೆಸ್ಸು ಮತ್ತು ಗಂಡು ಮಕ್ಕಳ ತಾಯಂದರಿಗೆ ಸೀರೆಗಳನ್ನು ವಿತರಣೆ ಮಾಡುತ್ತಿದ್ದಾರೆ. ಅವರ ಒಂದು ಸ್ವ ಇಚ್ಛೆಯಿಂದ, ಅದು ನಾವು ಯಾರು ಹೇಳಿಲ್ಲ ಕೇಳಿಲ್ಲ, ಅವರೇ ತಮ್ಮ ಸ್ವ ಇಚ್ಛೆಯಿಂದ ಈ ಒಂದು ಬಡ ಜನ ಇರ್ತಕ್ಕಂಥ ಊರಿನಲ್ಲಿ ಮುಂದೆ ನಾವು ಈ ಥರ ಮಾಡಿದರೆ ನಮಸ್ತೆ. ನಮಸ್ತೆ. ಇವತ್ತು ನಾವು ಶರಣ್ ಸರ್ಸ್ಕಿಗೆ ಬಂದಿದ್ದೀವಿ. ಸೊ ಕಮ್ಯುನಿಟಿ ಕನೆಕ್ಟರ್ಸ್ ಕಡೆಯಿಂದ ಇಲ್ಲಿ ಬಂದು ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ಮೇಡಮ್. ನಿಮ್ಗೆ ಹೆಂಗೆ ಅನ್ಸ್ಲತ್ತ ರೀ? ತುಂಬ ಖುಷಿಯಾಗಿದೆ. ನಾವು ಅಲ್ಲಿಂದ ಬರೋದು, ನಮಗೆ ಇಲ್ಲಿ ಶರಣ್ ಸಿರ್ಸ್ಕಿ ಬರೋದು ನಮ್ಗೆ ತುಂಬ ಖುಷಿಯಾಗಿದೆ. ಮತ್ತು ನಮ್ಮ ಕಮ್ಯುನಿಟಿ ಕನೆಕ್ಟರ್ಸ್, ನಮ್ಮ ಗ್ರೂಪ್, ನಾನು ಒಬ್ಬ ಮೆಂಬರ್ ಅಂತ ಹೇಳಲಿಕ್ಕೆ, ನಮ್ಮ ಫ್ರೆಂಡ್ಸ್ ಜೊತೆ ನಾನು ಇದ್ದೀನಿ ಅಂತ ಹೇಳಲಿಕ್ಕೆ ಒಂದು ನನಗೆ ತುಂಬ ಖುಷಿಯಾಗ್ತಾ ಇದೆ. ಇವತ್ತು ನಾವು ಎಲ್ಲರಿಗೂ ಡ್ರೆಸ್ಸಸ್ ಕೊಟ್ಟಿವಿ, ಮತ್ತು ನೋಟ್ಬುಕ್ಸ್ ಎಲ್ಲ ಬಾಯ್ಸ್ ಮಮ್ಮಿ ಅವರಿಗೆಲ್ಲ ದೀಪಾವಳಿ ಕಡೆಯಿಂದ ಸ್ಯಾರೀಸ್ ಕೊಟ್ಟಿವಿ. ಅದು ನಮಗೆ ತುಂಬ ಖುಷಿಯಾಗಿದೆ. ಅವರು ಸೆಲೆಬ್ರೇಟ್ ಮಾಡಬೇಕು, ಮತ್ತು ಹೆಣ್ಮಕ್ಳು ಎಲ್ಲದ್ರೊಳಗೂ ಇರಬೇಕು, ಬಾಯ್ಸ್ಗಿಂತ ಯಾವುದ್ರೊಳಗೂ ಕಡಿಮೆ ಇಲ್ಲ ಅಂತ ಅವರಿಗೆ ಹೇಳ್ಕೊಡ್ಬೇಕಾಗಿತ್ತು. ಇದು ಕೊಟ್ಟು ಸ್ವಲ್ಪ ಅವರಿಗೆ ಪ್ರೋತ್ಸಾಹ ಮಾಡಬೇಕಂತ ನಾವು ಬಂದೀವಿ. ಮತ್ತು ಅವರಿಗೆ ಎಕ್ಸಾಂಪಲ್ನು ಹೇಳಿದ್ದೇನೆ. ಈಗ ದ್ರೌಪದಿ ಮುರ್ಮು ಆಗಲಿ, ಅವರು ಬುಡಕಟ್ಟು ಪ್ರದೇಶದಿಂದ ಬಂದರು, ಅವರು ಎಷ್ಟು ಕಷ್ಟಪಟ್ಟು ಮೇಲೆ ಬಂದಾರೆ. ಈಗ ಇವರು ಸಣ್ಣ ಹುಡುಗರು ಇದ್ದಾರಲ್ಲ, ಅವರಿಗೆ ಒಂದು ಕನಸು ಇರ್ತದೆ, ನಾನು ಹಿಂಗೆ ಆಗ್ಬೇಕಂತ. ಅದು ಎಲ್ಲನೂ ನನಸಾಗ್ಬೇಕಂತ ನಾ ಕೇಳ್ಕೊತೀನಿ ದೇವರಲ್ಲಿ. ಮತ್ತು ಮೇಡಮ್, ಇಲ್ಲ ಅಂದ್ರೆ ಈ ಥಾಟ್ ಹೆಂಗ್ ಬಂತು ನಿಮ್ಗೆ ಈ ತರ ಮಕ್ಕಳಿಗೆಲ್ಲ ಸಹಾಯ ಮಾಡಬೇಕು ಅಂತ ಹೇಳಿ? ನಾವು ನಮ್ಮ ಫ್ರೆಂಡ್ಸ್ ಇದ್ದಾರೆ, ಅವರು ಕೇಳ್ಕೊಂಡ್ರೆ ಎಲ್ಲಿ ನೆಸಸರಿ ಅದ ಕೊಡೋದು ಮುಖ್ಯ ಅಲ್ಲ. ನಾವು ಕೊಡ್ತೀವಿ ಅಂದ್ರೆ ಸುಮ್ಮನೆ ಅಲ್ಲಿ ವೇಸ್ಟ್ ಆಗ್ಬಾರ್ದು. ಎಲ್ಲಿ ನೆಸಸರಿ ಅದ, ಎಲ್ಲಿ ಅಗತ್ಯ ಅದ, ಅಲ್ಲಿ ಕೊಡ್ಬೇಕಂತ ನಾವು ಡಿಸೈಡ್ ಮಾಡಿ ಕೇಳ್ಕೊಂಡು ಇಲ್ಲಿ ಬಂದ್ವಿ ನಾವು. ಸೊ ಸತತವಾಗಿ ನೀವು ಈಗ 5 ಪ್ರೋಗ್ರಾಮ್ಸ್ ಮಾಡಿದ್ದೀರಾ, 5th ಪ್ರಾಜೆಕ್ಟ್. ಸೊ ಪ್ರತಿ ಒಂದು ಪ್ರಾಜೆಕ್ಟ್ ನಿಮ್ದು ತುಂಬಾ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಒಂದು ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಇತ್ತು, ಅದು 2 ಸರಿ ಮಾಡಿದ್ರಿ. ಅದಕ್ಕಿಂತ ಮುಂಚೆ ಒಬ್ರು ಬಡವರು ಅಂದ್ರೆ ತರಕಾರಿ ಮಾರೋರ್ಗೆ ನೀವು ಹೆಲ್ಪ್ ಮಾಡಿದ್ರಿ. ಸೊ ಈಗ ಬಂದು ಸರ್ಕಾರಿ ಶಾಲೆಯಲ್ಲಿರುವಂತ
ಹುಡುಗರಿಗೆ ಮಕ್ಕಳಿಗೆ ಅವ್ರಿಗೆ ಡ್ರೆಸ್ ಕೊಡೋದಲ್ಲದೆ ಬುಕ್ಸ್ ಅನ್ನ ಕೊಡೋದಲ್ಲದೆ ಅವರ ಪೇರೆಂಟ್ಸ್ ಗಳಿಗೂ ಕೂಡ ಬಟ್ಟೆಗಳನ್ನ ಕೊಟ್ಟಿದ್ದೀರಾ. ಸೊ ಅದ್ರ ಬಗ್ಗೆ ಹೇಳಿ. ಪೇರೆಂಟ್ಸ್ಗೆ ದೀಪಾವಳಿ ಕಡೆಯಿಂದ ಖುಷಿಯಿಂದ ಕೊಟ್ಟಿದ್ದು. ಹುಡುಗರಿಗೆ ಪ್ರೋತ್ಸಾಹ ಮಾಡಬೇಕು, ಅವ್ರು ಇನ್ನಷ್ಟೆಲ್ಲ ಓದಬೇಕು, ಮುಂದಕ್ಕೆ ಬರಬೇಕು, ಹೆಣ್ಮಕ್ಳು ಎಲ್ಲದ್ರೊಳಗೂ ಇರಬೇಕು, ಎದ್ರೊಳಗೂ ಕಡಿಮೆ ಇಲ್ಲ ಅಂತ ಅವರಿಗೆ ಹೇಳ್ಕೊಡ್ಬೇಕಂತ ನಮ್ಗೆ ಅನ್ಸುತ್ತೆ. ಇದು ಒಂದು ಡಿಫ್ರೆಂಟ್ ಪ್ರೋಗ್ರಾಮ್. ಇಲ್ಲ, ಓವರ್ ಆಲ್ ನಿಮ್ಮ ಒಂದು ಕಮ್ಯುನಿಟಿ ಕನೆಕ್ಟರ್ಸ್ ಗ್ರೂಪ್ ಬಗ್ಗೆ ನೀವೇನು ಹೇಳ್ತೀರಾ? ನಮ್ಮ ಗ್ರೂಪ್ ಭಾಳ ಚಂದ ಅದ. ಅದೇ ಹೇಳಿದ್ನಲ್ಲ, ಆ ಗ್ರೂಪ್ನಾಗ ನಾನು ಒಬ್ಬಳಂತ ಹೇಳ್ಕೊಳಿಕ್ಕೆ ನಮಗೆ ಹೆಮ್ಮೆ. ಈಗ ನಮ್ಮೆಲ್ಲರೂ 55+ ಎಲ್ಲರೂ ಆ ಏಜ್ನಾಗ ನಾವು ಎಲ್ಲಾನು ಮಾಡಿದ್ವಿ. ಆಕ್ಟಿವಿಟೀಸ್ ಎಲ್ಲ ಆಯ್ತು, ಎಂಜಾಯ್ ಆಯ್ತು, ಎಲ್ಲ ಆಯ್ತು. ಒಂದು ಸಾಮಾಜಿಕ ಸೇವಾ ಅಂತ ತಿಳ್ಕೊಂಡು ಏನಾದ್ರು ಒಂದು ಮಾಡ್ಬೇಕಂತ ನಾವು ಎಲ್ಲರೂ ಅನ್ಕೊಂಡಿವಿ. ಹಂಗ ನಾವು ಗ್ರೂಪ್ ಮಾಡ್ಕೊಂಡಿವಿ. ಇನ್ನು ಮುಂದೂ ಚಲೋ ಪ್ರೋಗ್ರಾಮ್ಸ್ ಪ್ರಾಜೆಕ್ಟ್ ಮಾಡ್ಬೇಕಂತ ನಮ್ಗೂ ತುಂಬಾ ಆಸೆ ಇದೆ. ಓಕೆ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಅಂಡ್ ಒಳ್ಳೇದಾಗ್ಲಿ. ಇದೇ ತರ ಇನ್ನೂ ಹೆಚ್ಚೆಚ್ಚು ಪ್ರೋಗ್ರಾಮ್ಸ್ ಗಳು ಮಾಡಿ ಎಲ್ಲರಿಗೂ. ಮತ್ತೆ ಇದಕ್ಕ ಯಾರು ಬಲ್ಲಿ ರೊಕ್ಕ ತಗೊಂಡಿಲ್ಲ ನಾವು. ಇದು ಇವತ್ತಿನ ಪ್ರೋಗ್ರಾಮ್ ನಾವೇ ಮಾಡಿಕೊಂಡಿದ್ದು. ಎಲ್ಲರೂ ನಾವೇ ನಾವೇ ಕಲೆಕ್ಟ್ ಮಾಡ್ಕೊಂಡು ಅದೇ 20 ಮೆಂಬರ್ಸ್ ಗ್ರೂಪ್ ಇದೆ ಕಮ್ಯುನಿಟಿ ಕನೆಕ್ಟರ್ಸ್ ಅಂತ. ಸೊ ಇಲ್ಲಿ ಯಾರು ಕೂಡ ಅಂದ್ರೆ ಬೇರೆ ಕಡೆಯಿಂದ ಗವರ್ಮೆಂಟ್ ಕಡೆಯಿಂದ ಫಂಡ್ ಬರೋದಾಗಿಲ್ಲ. ಇವರೇ ಮಹಿಳೆಯರೆಲ್ಲರೂ ಸೇರ್ಕೊಂಡು ಅವರ ಸ್ವಂತ ಅಮೌಂಟ್ ಅನ್ನ ಹಾಕಿ ಈ ತರ ಒಂದು ಸಹಾಯ ಮಾಡುವಂತ ಪ್ರೋಗ್ರಾಮ್ ಮಾಡಿದ್ದಾರೆ. ಸೊ ಕಂಪ್ಲೀಟ್ ಪ್ರೋಗ್ರಾಮ್ ನ ನೋಡ್ತಾ ಇದ್ರಲ್ಲ ನೀವು. ಸೊ ಪ್ರೋಗ್ರಾಮ್ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಏನೆಲ್ಲ ಹೆಲ್ಪ್ ಮಾಡಿದ್ದಾರೆ, ಸಹಾಯ ಮಾಡಿದ್ದಾರೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನಿಮ್ಮ ವ್ಯಾಲ್ಯೂಬಲ್ ಟೈಮ್ ಅನ್ನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನಮಸ್ತೆ, ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೋಬೋದಾ? ನನ್ನ ಹೆಸರು ಮೀರಾ ರಘೋಜಿ ಅಂತ. ನಾನು ಉದ್ಯಮಿ, ಫೈನಾನ್ಸ್ ಬಿಸ್ನೆಸ್ ಇದೆ ನಂದು. ನಾನು ಇನ್ನು ಈ ಕನೆಕ್ಟರ್ ಮೆಂಬರ್ಸ್ ಕಮ್ಯುನಿಟಿ ಕನೆಕ್ಟರ್ ಮೆಂಬರ್ಸ್ ಆಗಿ ಭಾಳ ಖುಷಿಯಾಗ್ತಿದೆ, ಭಾಳ ಸಂತೋಷ ಆಗ್ತಿದೆ. ಕಮ್ಯುನಿಟಿ ಕನೆಕ್ಟರ್ಸ್ದು ಇವಾಗ ಇದು 5ನೇ ಪ್ರೋಗ್ರಾಮ್. ಸೊ ನೀವು ಸಾಕಷ್ಟು ಪ್ರೋಗ್ರಾಮ್ಗಳು ಮಾಡಿದಿರಿ, ಮುಂಚೆ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಮಾಡಿದಿರಿ, ಡಿಫ್ರೆಂಟ್ ಆದ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಿ. ಸೊ ಇವತ್ತು ಶರಣ್ ಸರಸ್ಗಿನಲ್ಲಿ ನಡೀತಾ ಇರೋ ಪ್ರೋಗ್ರಾಮ್ ಬಗ್ಗೆ ನೀವೇನು ಹೇಳ್ತೀರಾ? ಭಾಳ ಖುಷಿ ಆಗ್ತಿದೆ. ಸಣ್ಣ ಸಣ್ಣ ಮಕ್ಕಳು ಮುಖದ ಮೇಲೆ ಎಲ್ಲ ನಗು ನೋಡಿ ನಮಗೂ ಕೂಡ ಭಾಳ ಸಂತೋಷ ಆಗ್ತಿದೆ. ಈ ಥರ ಇನ್ನೂ ಭಾಳಷ್ಟು ಪ್ರಾಜೆಕ್ಟ್ ಮಾಡೋದಿದೆ ನಮಗೆ. ಇದು ತುಂಬ ಖುಷಿ ಕೊಡ್ತಿದೆ ನಮಗೆ. ಒಂದು ಸಣ್ಣ ಇದು ನೀಡಿ ಜನರಿಗೆ ಮಾಡಿ ನಮಗೆ ಭಾಳ ಸಂತೋಷ ಆಗಿದೆ. ಮೇಡಮ್, ಅಂದರೆ ಇವಾಗ ಡ್ರೆಸ್ಸಸ್ಗಳನ್ನು ಕೊಟ್ರಿ, ಲೈಕ್ ಬುಕ್ಸ್ನ ಕೊಡ್ತಾ ಇದ್ದೀರಾ. ಆ್ಯಂಡ್ ಅದಲ್ಲದೆ ಅವ್ರ ಪೇರೆಂಟ್ಸ್ಗಳಿಗೂ ಕೂಡ ಖುಷಿ ಪಡಿಸೋಕ್ಕೋಸ್ಕರ ದೀಪಾವಳಿ ಕೊಡುಗೆ ಅಂತ ಸಾರಿಗಳನ್ನು ಕೊಟ್ಟಿದ್ದೀರಾ. ಸೊ ಈ ಥಾಟ್ ಹೇಗೆ ಬಂತು ನಿಮಗೆ? ಹೀಗೆ ಕೊಡ್ಬೇಕಾ ಅಂತ ಬಂತು ಥಾಟ್. ಹಿಂಗೆ ನಮ್ಮ ಡಿಸ್ಕಷನ್ ಮಾಡ್ತಾ ಇರ್ತೀವಿ ನಾವು ಸದಸ್ಯರೆಲ್ಲ, ಕಮ್ಯುನಿಟಿ ಕನೆಕ್ಟರ್ ಸದಸ್ಯರೆಲ್ಲ ಕೂತ್ಕೊಂಡು ಡಿಸ್ಕಷನ್ ಮಾಡ್ತಿರ್ತೀವಿ. ಎಲ್ಲರೂ ಒಬ್ರೊಬ್ರು ತಮ್ಮ ಐಡಿಯಾ ಹೇಳ್ತಾರೆ. ಹಾಗೆ ನಾವೆಲ್ಲರೂ ಕೂಡಿ ಇದು ಮಾಡ್ತೀವಿ. ಸೊ ಈ ಥರ ನೀವೆಲ್ಲ ನೀಡಿ ಪೀಪಲ್ಸ್ಗೆ ಹೆಲ್ಪ್ ಮಾಡ್ತಾ ಇದ್ದೀರಾ ಆ್ಯಂಡ್ ಮಕ್ಕಳಿಗೆ ಸಹಾಯ ಮಾಡ್ತಾ ಇದ್ದೀರಾ. ಸೊ ತುಂಬ ಖುಷಿ ವಿಚಾರ. ಹೀಗೆ ನಿಮ್ಮ ಕೆಲಸ ಮುಂದುವರಿಲಿ ಅಂತ ಕೇಳ್ಕೊಳ್ತೀನಿ. ಒಳ್ಳೇದಾಗಲಿ ಮ್ಯಾಮ್. ಥ್ಯಾಂಕ್ ಯು. ನಮಗೂ ಕೂಡ ಈ ಥರನೇ ಪ್ರೋಗ್ರಾಮ್ಸ್ ಇನ್ನೂ ಸಾಕಷ್ಟು ಮಾಡೋದಿದೆ. ಟೈಮ್ ಇಲ್ಲ ನಮಗೆ, ಅದನ್ನು ನಾವು ಟೈಮ್ ತಗೊಂಡು ಮಾಡ್ತಾ ಇದ್ದೀವಿ. ನಮ್ಗೆ ಭಾಳ ಖುಷಿ ಕೊಡ್ತಿದೆ ಇದು. ಸಣ್ಣ ಮಕ್ಕಳನ್ನು ಡೆವಲಪ್ ಆಗಬೇಕಲ್ಲ ನಮ್ಮ ಥರ. ಅವ್ರನ್ನೂ ಸಮಾಜದಲ್ಲಿ ಅವ್ರನ್ನೂ ಒಳ್ಳೆ ಇದು ತಗೊಂಡು ಚೆನ್ನಾಗಿ ಬೆಳಿಬೇಕು, ಅವ್ರನ್ನು ನಮ್ಮ ಥರ ಬೆಳಿಬೇಕು. ಅವರಿಗೆಲ್ಲ ಚಲೋ ಅನಿಸಿಕೆಗಳು ನಾವು ಹೇಳಬೇಕು, ಅವ್ರಲಿಂದ ಕೇಳಬೇಕು. ನಾವು ಅವ್ರನ್ನೂ ಡೆವಲಪ್ ಆಗ್ತಾರೆ, ಅಭಿವೃದ್ಧಿ ಹೊಂದ್ತಾರೆ. ಇದೇ ನಮ್ಮ ಇಚ್ಛೆ ಅಷ್ಟೇ. ಓಕೆ ಮ್ಯಾಮ್, ತುಂಬ ಒಳ್ಳೆ ಉದ್ದೇಶ ನಿಮ್ಮದು. ಸೊ ಇದೇ ಥರ ಮುಂದುವರಿಲಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಬಗ್ಗೆ ಪೇರೆಂಟ್ಸ್ ಏನು ಹೇಳ್ತಾರೆ ಅಂತ ಕೇಳೋಣ. ಮತ್ತೆ ಹೆಂಗೆ ಅನಿಸ್ತಾ ಇದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ ರೀ. ಮಕ್ಕಳಿಗೆ ಹೆಲ್ಪ್ ಆಗ್ತದೆ ಅಂತಂತಂದರೆ ಎಲ್ಲ ಕಡೆ ಎಲ್ಲ ಸಂಸ್ಥೆಯಿಂದ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ ಸ್ಕೂಲಿಗೆ ಮಕ್ಕಳಿಗೆ ಬಿಡದೆ ಕಳಿಸ್ಬೇಕಂತ ಅಂದ್ಕೊಂಡಿದ್ದೇವೆ ರೀ. ಅವರು ಬಿಡದೆ ಕಲ್ತ್ರೆ ಅವ್ರಿಗೂ ಒಂದು ಉದ್ಯೋಗ ಅಂತ ಇರುತ್ತೆ, ಕಲಿಯೋಕ್ಕೆ ಆಸಕ್ತಿ ಬರುತ್ತೆ, ಒಳ್ಳೇದಾಗುತ್ತೆ ಅಂತ ಮಾಡ್ತಾ ಇದ್ದಾರೆ. ನಾವು ಸ್ಕೂಲ್ ಬಿಡ್ಲಾರ್ದಂಗೆ ಮಕ್ಕಳಿಗೆ ಕಳಿಸ್ತೇವೆ. ಅವರಿಗೂ ಒಂದು ದೊಡ್ಡ ಉದ್ಯೋಗದ ಕಲೀಲಿ ನಮ್ಮ ಮಕ್ಕಳಂತ ಆಸೆ ಪಡ್ತೇವೆ ರೀ. ಕಮ್ಯುನಿಟಿ ಕನೆಕ್ಟರ್ಗಳಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಅದರಂತೆ ಇಂದಿನ ದಿನ ಬಂದಂಥ ಎಲ್ಲ ಪದಾಧಿಕಾರಿಗಳು, ಆ ಕಮಿಟಿ ಎಲ್ಲ ಸದಸ್ಯರಿಗೂ ನನ್ನ ಮತ್ತು ನನ್ನ ಮುದ್ದು ಮಕ್ಕಳ ಒಂದು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಮೇಡಮ್. ನೋಡಿದ್ರಲ್ಲ ಸ್ನೇಹಿತರೆ, ಕಾರ್ಯಕ್ರಮ ಹೇಗಿತ್ತು? ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಇದೇ ಥರ ಕಾರ್ಯಕ್ರಮದಲ್ಲಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಸೊ ನೀವೆಲ್ಲ ಏನು ಮಾಡಬೇಕು ಅಂತಂದರೆ
ನಮ್ಮ ಈ ವಿಡಿಯೋಗೆ ಸಪೋರ್ಟ್ ಮಾಡಬೇಕು ಅಂದರೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಈ ವಿಡಿಯೋನ ಈಗಲೇ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.